ಹಾಯ್ ಫ್ರೆಂಡ್ಸ್, ಇವತ್ತಿನ 4ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ವಿಡಿಯೋನ ತಡವಾಗಿ ಆಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ 1, 2, 3ನೇ ಎಪಿಸೋಡ್ನ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಹಿಂದಿನ ವಿಡಿಯೋಗಳನ್ನ ನೋಡ್ಕೊಂಡು ಬಂದರೆ ಮಾತ್ರ ನಿಮಗೆ ಈ ಹೊಸ ಸ್ಟೋರಿ ಅರ್ಥ ಆಗುತ್ತೆ. ಇದು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಸ್ಟೋರಿ, 3 ಎಪಿಸೋಡ್ ಅಷ್ಟೇ ಆಗಿದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ. ಹರ್ಷಿತಾ, ತುಂಬ ಥ್ಯಾಂಕ್ಸ್ ಕಣೆ ಇಂಥ ಐಡಿಯಾ ಕೊಟ್ಟಿದ್ದಕ್ಕೆ. ಇವತ್ತು ಎಕ್ಸಾಮಲ್ಲಿ ಎಷ್ಟು ನೆಮ್ಮದಿಯಿಂದ ಎಕ್ಸಾಮ್ ಬರ್ತದೆ ಗೊತ್ತಾ? ನೀನು ಕೊಟ್ಟಿದ್ದ ಐಡಿಯಾದಿಂದ ಅದೇ ಟೆನ್ಷನ್ ಆಗೋಗ್ಬಿಟ್ಟಿತ್ತು ನನಗೆ. ನೆಕ್ಸ್ಟ್ ಏನು ಮಾಡೋದು ದುಡ್ಡಿಗೆ ಓದೋದಕ್ಕೆ ಅಂತ. ನೀನು ಕೊಟ್ಟಿದ್ದ ಐಡಿಯಾದಿಂದ ಚೆನ್ನಾಗಿ ಯೂಸ್ ಆಗ್ಬೋದು ಕಣೆ. ಇವತ್ತೇ ನಾನು ನ್ಯೂಸ್ ಪೇಪರಲ್ಲಿ ಆ್ಯಡ್ ಕೊಡ್ತೀನಿ. ರಾತ್ರಿ ಮನೆ ಹತ್ರ ಬಾ, ಇಬ್ಬರು ಸೇರಿಕೊಂಡು ಯಾವ ರೀತಿ ಟೈಟಲ್ ಕೊಡೋಣ ಅಂತ ಯೋಚನೆ ಮಾಡಿ ಬರ್ಕೊಳ್ಳೋಣ. ಅದನ್ನು ಓದೋರ್ಗಂತೂ ಮನಸ್ಸು ಕರಗಿ ಅಯ್ಯೋ ಪಾಪ ಕೊಡಲೇಬೇಕು, ಹೇಗಾದರೂ ಮಾಡಿ ದುಡ್ಡನ್ನ ಅಂತ ಕೊಟ್ಬಿಡ್ಬೇಕು ಕಣೆ. ಆ ರೀತಿ ಬರೀಬೇಕು ನಾವು. ಹೂನೆ, ರಾತ್ರಿ ಬರ್ತೀನಿ. ಆದರೆ ಇಲ್ಲ ಬಿಡು, ಅಪ್ಪ ಬರೋದು ಲೇಟ್ ಅಲ್ವಾ? ಹೇಗಿದ್ರು ಅವ್ರು ಬರೋದು 10-11 ಗಂಟೆಗೆ. ನಾನೊಂದು 8 ಗಂಟೆಗೆ ಬರ್ತೀನಿ ನಿಮ್ಮ ಮನೆಗೆ ಊಟ ಮಾಡಿಕೊಂಡು. ಬಾ ಆಯಿತು. ಮತ್ತು ನಿನ್ನೆ ರಾತ್ರಿ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಮುಂದೆ ಏನಾದರೂ ಒಂದು ದಾರಿ ಸಿಗುತ್ತೆ. ಅರೆ ಲಕ್ಷ್ಮಿ, ಹರ್ಷಿತಾ, ಹೆಂಗೆ ಬರೆದ್ರಿ ಎಕ್ಸಾಮು? ಅಮ್ಮ, ಎಕ್ಸಾಮ್ ಅಂತೂ ಸೂಪರಾಗಿ ಮಾಡಿದ್ದೀವಿ. ನೀನು ಎಕ್ಸಾಮ್ ಬಗ್ಗೆ ಏನು ತಲೆನೇ ಕೆಡಿಸ್ಕೋಬೇಡ ಕಣಮ್ಮ. ಹೌದಾಂಟಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ನನಗೆ ಗೊತ್ತಿತ್ತು ನನ್ನ ಮಗಳು ಚೆನ್ನಾಗಿ ಮಾಡೇ ಮಾಡ್ತಾಳೆ ಅಂತ. ಹರ್ಷಿತಾ, ನೀನು ಕೂಡ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತು ಮಗಳೇ. ಹೇಗೋ ಆ ದೇವ್ರ ದಯದಿಂದ ಚೆನ್ನಾಗಿ ಮಾರ್ಕ್ಸ್ ಬಂದ್ಬಿಟ್ರೆ ನಿಮ್ಮಿಬ್ಬರದು ಅಷ್ಟೇ ಸಾಕು. ಅಮ್ಮ, ನಾನು ಕೂಡ ಚೆನ್ನಾಗಿ ಬರ್ತೀನಿ ನಮ್ಮ ಎಕ್ಸಾಮ್ನ. ನೀನು ಬಿಡೋ, ಮಾಡಿದ್ಯಾ ನನಗೆ ಗೊತ್ತು. ಓದ್ಕೊಳೋ ಅಂತ ಅಂದರೆ ಆಟ ಆಡ್ತಾ ಕುತ್ಕೋತೀಯ. ನಿಮ್ಮ ಅಕ್ಕ ನೋಡು, ಒಂಚೂರು ಕಲಿಯೋ. ನೋಡ್ತೀನಿ ನಾನು ನಿನ್ನ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ಆಮೇಲೆ ನಿಮ್ಮ ಅಪ್ಪನ ಹತ್ರ ಗೊತ್ತಲ್ಲ, ದೊಣ್ಣೆ ಇಟ್ಟು. ಇಲ್ಲ ಹೇಳಮ್ಮ, ಈ ಸತಿ ನಾನು ಅಪ್ಪನ ಹತ್ರ ಹೇಳ್ತೀನಲ್ಲ, ಪಾಸ್ ಆಗೇ ಆಗ್ತೀನಿ. ಮಾರ್ಕ್ಸು ಜಾಸ್ತಿ ಬರುತ್ತೆ. ಆಯ್ತಪ್ಪ, ನೀನು ಪಾಸ್ ಆಗು, ಮಾರ್ಕ್ಸ್ ಜಾಸ್ತಿ ತೆಗಿ. ನಿಮ್ಮ ಅಪ್ಪನ ಹತ್ರ ಮಾತ್ರ ಒದೆ ತಿನ್ಬೇಡ, ನೋಡೋಕ್ಕಾಗಲ್ಲ. ಇಲ್ಲ ಹೇಳಮ್ಮ, ನಿನ್ನೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅವನಿಗೆ. ಅವನು ಚೆನ್ನಾಗೇ ಮಾಡಿರ್ತಾನೆ. ಗೊತ್ತಮ್ಮ ಲಕ್ಷ್ಮಿ, ಸುಮ್ಮನೆ ಹೇಳಿದೆ ಅಷ್ಟೇ ತಮಾಷೆಗೆ ಅವನನ್ನು ರೇಗಿಸೋದಕ್ಕೆ. ಅಮ್ಮ, ಹೊಟ್ಟೆ ಹಸಿತಾ ಇದೆ, ಏನು ಮಾಡಿದ್ಯಾ? ಬಾರೋ, ರೊಟ್ಟಿ ಹಾಕೊಡ್ತೀನಿ ಬಾ, ಅಕ್ಕಿ ರೊಟ್ಟಿ. ಬೇಡ, ಯಾವಾಗಲೂ ಬರೀ ಅಕ್ಕಿ ರೊಟ್ಟಿನೇ ಹಾಕೊಡ್ತೀಯಾ? ಬೇಡಮ್ಮ, ಇಡ್ಲಿ ತಿನ್ಬೇಕು ಅಂತ ಅನ್ನಿಸ್ತದೆ. ಇಡ್ಲಿ ಮಾಡ್ಕೊಡ್ತೀಯಾ? ಹೇ ಇಲ್ಲ ಕಣೋ, ಇಡ್ಲಿ ಇವಾಗ ಮಾಡೋ ಅಂದರೆ ಮಾಡೋಕ್ಕಾಗ್ಬಿಡುತ್ತಾ? ಅಕ್ಕಿನೇನು ಹಾಕಬೇಕು. ನಾಳೆ ಮಾಡ್ಕೊಡ್ತೀನಿ. ಇಲ್ಲಮ್ಮ, ಇವತ್ತೇ ಮಾಡಿಕೊಡು. ಹರೀಶ, ಎಲ್ಲೋ ಮಾಡ್ಕೊಡೋಕ್ಕಾಗುತ್ತೆ? ಅಕ್ಕಿ ನೆನೆಸಿ ನಾಳೆ ಮಾಡೋಕ್ಕಾಗೋದು, ರುಬ್ಬಿಟ್ಟು ಹುಳಿ ಬರಬೇಕಿಟ್ಟು. ಹಂಗೆಲ್ಲ ಹಠ ಮಾಡಬಾರ್ದು. ನಾಳೆ ಮಾಡಿಕೊಡುತ್ತೆ, ಸುಮ್ಮನಿರಮ್ಮ. ಸರಿ ಅಕ್ಕ, ಆಯಿತು, ನಾನು ಹೋಗ್ತೀನಿ ಒಳಗಡೆ. ಸರಿ ಹೋಗು, ಬಿಸಿನೀರು ಇಟ್ಟಿದ್ದೀನಿ, ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊ. ಸರಿ ಅಮ್ಮ, ಹೇಗಿದ್ರೆ ಎಕ್ಸಾಮ್ ಮುಗೀತಲ್ಲ, ನಾನು ಆಟ ಆಡಕ್ಕೆ ಹೋಗ್ಲಾ? ಬೇಡ ಕಣೋ, ನಿಮ್ಮಪ್ಪ ಏನಾದರೂ ಅಲ್ಲಿ ಇಲ್ಲಿ ನೋಡಿದ್ರೆ ನಿನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ? ಇಲ್ಲಮ್ಮ, ಆಡಕ್ಕೆ ಹೋಗ್ತೀನಿ. ಇಷ್ಟು ದಿನ ಎಕ್ಸಾಮ್ ಅಂದ್ಬಿಟ್ಟು ಎಲ್ಲೂ ಕಳಿಸ್ಲಿಲ್ಲ ನೀನು. ಹೋಗ್ಲಿ ಬಿಡಮ್ಮ, ಹೋಗಿ ಆಡ್ಕೊಂಬರ್ಲಿ. ಇಷ್ಟು ದಿನ ಹಂಗೆ ಕಟ್ ಆಗ್ತಂಗೆ ಆಗ್ಬಿಟ್ಟಿದೆ ಒಂದು ವಾರದಿಂದ. ಇವಾಗ ಹೋಗ್ಲಿ ಬಿಡಿ, ಆಟ ಆಡ್ಕೊಳ್ಳಿ. ಅಪ್ಪ ಏನಾದರೂ ನೋಡಿದ್ರೆ ಇವಾಗ ಹೋಗಿರೋದು ಅಂತ ಹೇಳಿದ್ರೆ ಆಯಿತು. ಹರೀಶ, ಅಪ್ಪ ಏನಾದರೂ ಕೇಳಿದ್ರೆ ಎಕ್ಸಾಮ್ ಮುಗೀತು ಅಪ್ಪ, ಅದಕ್ಕೆ ಆಟ ಆಡೋಕ್ಕೆ ಬಂದೆ ಈಗ ಅಂತ ಹೇಳ್ಬಿಡು. ಸರಿ ಅಕ್ಕ, ಹಂಗೆ ಹೇಳ್ತೀನಿ. ಹರೀಶ, ಮೊದಲು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗು. ರೊಟ್ಟಿ ಮಾಡ್ತೀನಿ, ತಿನ್ಕೊಂಡು ಹೋಗು ಆಯ್ತಾ? ಹಂಗೆ ಹೋಗ್ಬೇಡ ಆಮೇಲೆ. ಹ್ಞೂನಮ್ಮ, ಆಯಿತು. ನಾನು ಹೋಗಿ ಇವಾಗಲೇ ಬಟ್ಟೆ ಚೇಂಜ್ ಮಾಡ್ಕೊಂಡು ರೊಟ್ಟಿ ತಿಂತೀನಿ. ಒಳ್ಳೆ ಹುಡುಗ. ಸರಿ ನಮ್ಮ ಲಕ್ಷ್ಮಿ, ಬಾ, ನಿನ್ಗೂ ರೊಟ್ಟಿ ಹಾಕೊಡ್ತೀನಿ. ಹರ್ಷಿತಾ, ನೀನು ಬಾರಮ್ಮ, ಒಂದು ರೊಟ್ಟಿ ತಿನ್ನುವಂತೆ. ಅಯ್ಯೋ ಇಲ್ಲ ಆಂಟಿ, ರೊಟ್ಟಿ ಗಿಟ್ಟಿ ಏನು ಬೇಡ, ಅಮ್ಮನೇ ಮಾಡಿರ್ತಾರೆ ಏನಾದರೂ. ಪಾಪ ಅವರು ನಾನು ಬರ್ತೀನಿ ಅಂತ ಏನಾದರೂ ಮಾಡಿರ್ತಾರೆ. ರೊಟ್ಟಿ ಅಂತ ಏನು ಬೇಡ ಆಂಟಿ, ನಾನು ಮನೇಲೇ ಏನಾದರೂ ತಿನ್ಕೋತೀನಿ. ಬಾರೆ, ಒಂದೇ ಒಂದು ರೊಟ್ಟಿ ತಿನ್ನು. ಇಲ್ಲ ಕಣೆ ಲಕ್ಷ್ಮಿ, ಏನು ಬೇಡ, ನೀನು ಹೋಗಿ ತಿನ್ನೋಗು. ರಾತ್ರಿ ಮರಿಬೇಡ. ಆಯಿತು, ಸರಿ ನಡಿಯಮ್ಮ. ಅಮ್ಮ, ರೊಟ್ಟಿ ಅಂತೂ ತುಂಬ ಚೆನ್ನಾಗಿತ್ತಮ್ಮ. ನಿನ್ನ ಕೈ ರುಚಿನೇ ರುಚಿ ನೋಡು. ಹೇಳಮ್ಮ, ಸಾದಾ ರೊಟ್ಟಿ, ಈರುಳ್ಳಿ ಗಿರುಳ್ಳಿ ಏನೂ ಹಾಕಿರಲಿಲ್ಲ ನಾನು, ಅದನ್ನೇ ಚೆನ್ನಾಗೈತೆ ಅಂತಿಲ್ಲ. ಹೌದಮ್ಮ, ನಿನ್ನ ಕೈ ರುಚಿನೇ ಹಾಗೆ. ಆಯ್ತು ಹೇಳು ಮಗಳೇ. ಅಮ್ಮ, ಕಣ್ಣು ಊತ ಸ್ವಲ್ಪ ಕಮ್ಮಿ ಆಗಿದೆ, ಔಷಧಿ ಹಚ್ಕೊಂಡ್ಯಾ? ಹ್ಞೂ ಮಗಳೇ, ಹೇಳದ್ನಲ್ಲ ಔಷಧಿ ಹಚ್ಕೋತೀನಿ ಅಂತ. ಔಷಧಿ ಹಚ್ಕೊಂಡ್ರೆ ಕಮ್ಮಿ ಆಗೇ ಆಗುತ್ತೆ. ಹುಷಾರಮ್ಮ ಇನ್ಮೇಲೆ. ಆಯ್ತು. ಅದೇ ಸಮಯಕ್ಕೆ ಲಕ್ಷ್ಮಿಯವ್ರ ಅಪ್ಪ ಬರ್ತಾರೆ. ರೀ, ನೀವು ಇಷ್ಟು ಬೇಗ? ಯಾಕೆ,
ಇಷ್ಟು ಬೇಗ ಮನೆಗೆ ಬರಬಾರ್ದ ನಾನು? ಅದು ಹಂಗಲ್ಲ ರೀ, ನೀವು ಲೇಟಾಗಿ ಬರ್ತಿದ್ರಲ್ಲ ಕೆಲಸ ಮುಗಿಸ್ಕೊಂಡು, ಅದಕ್ಕೆ ಕೇಳಿದೆ. ಹ್ಞೂ ಇವತ್ತೇನು ಕೆಲಸ ಏನಿಲ್ಲ. ಹೊಟ್ಟೆಗೆ ಏನು ಮಾಡಿದ್ಯಾ? ರೊಟ್ಟಿ ಹಾಕ್ಕೊಟ್ಟೆ ಮಕ್ಕಳಿಗೆ. ನಿಮಗೂ ಬೇಕಾದರೆ ರೊಟ್ಟಿನೇ ಹಾಕ್ಕೊಡ್ತೀನಿ. ರೊಟ್ಟಿನ ಯಾವ ನನ್ನ ಮಗ ತಿಂತಾನೆ? ಏನಾದರೂ ನಾಲ್ಗೆಗೆ ರುಚಿ ಹತ್ತದು ಖಾರವಾಗಿರೋದು ಏನಾದ್ರು ಮಾಡ್ಕೊಂಬ. ಖಾರವಾಗ ಬಸ್ಸಾರು ಮುದ್ದೆ ಮಾಡ್ಲಾ? ಇವಳೊಬ್ಳತ್ತ ಬಸ್ಸಾರು ಮುದ್ದೆ ರೊಟ್ಟಿ ಬರೀ ಇಂಥವೇ ಹೇಳಿ ನೀನು. ಚಿಕನ್ ಬಿರಿಯಾನಿನೋ ಫ್ರೈನೋ ಏನಾದರೂ ಮಾಡ್ಕೊಬತ್ತೀನಿ ಅಂತ ಹೇಳ್ತಾಳೆ ಅಂದ್ಕೊಂಡ್ರೆ ಇವಳೊಬ್ಳು ಮುದ್ದೆ ಬಸ್ಸಾರು ಅಂದ್ಕೊಂಡು ಎಲ್ಲ ನಾನೇ ಬರ ಕಟ್ಕೊಂಡೆ ನೋಡು. ಸರಿಯಾಗಿ ಗಂಟು ಬಿದ್ದಿದ್ಯಾ ನನಗೆ. ಯಾಕ್ರಿ, ಯಾಕೆ ಹಿಂಗಂತೀರಾ? ಅಲ್ಲ, ಮನೆಯಲ್ಲಿ ಇದಕ್ಕೆ ಬಂದು ಚಿಕನ್ ಬಿರಿಯಾನಿ ಮಾಡೋ ಅಂದರೆ ಹೆಂಗೆ ಮಾಡಲಿ ನಾನು? ಕೈಯಲ್ಲಿ ಕಾಸು ಇರಬೇಕಲ್ಲ. ಓಹೋ ಕಾಸು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಕಾಸು ಇರಲ್ಲ ಅಂತ ನಿನ್ನ ಹತ್ರ? ಯಾಕಿರಲ್ಲ ನಿನ್ನ ಹತ್ರ? ಎಲ್ಲ ಇರ್ತದೆ. ಕಾಸು ಮಡಗಿರ್ತೀಯ ನೀನು, ನನ್ನ ಹತ್ರ ಬಿಚ್ಚಲ್ಲ ಅಷ್ಟೇ. ಇಲ್ಲ ರೀ, ನಿಜವಾಗ್ಲೂ ನನ್ನ ಹತ್ರ ಕಾಸಿಲ್ಲ. ಅಲ್ಲೇ ಅಲ್ಲ, ಎದುರುಗಡೆ ಮನೆ ಹುಡುಗಿ ಐತಲ್ಲ, ನಿನ್ನ ಮಗಳ ಜೊತೆ ಓದ್ತಾಳಲ್ಲ ಅವಳು ಪುಸ್ತಕ ತಗೊಳಕ್ಕೆ ಪೆನ್ಸಿಲ್ ತಗೊಳಕ್ಕೆ ಕಾಸು ಕೊಟ್ಟಂತೆ. ಕಂಡ್ಕೊಂಡವ್ರಿಗೆಲ್ಲ ಕಾಸು ಕೊಡೋಕೆ ದುಡ್ಡು ಇರ್ತದೆ ನಿನಗೆ. ಕಟ್ಕೊಂಡಿರೋ ಗಂಡಂಗೆ ಒಂದೊತ್ತು ಚಿಕನ್ ಬಿರಿಯಾನಿ ಮಾಡ್ಕೊಡೋಕ್ಕಾಗಲ್ಲ ನಿನ್ನ ಕೈಲಿ. ಬಿಡು ಬಾರೇ ಆಟ ಆಡ್ತೀಯ ನೀನು. ಅದು ಹಂಗಲ್ಲ ರೀ, ಅದು ಹಂಗಲ್ಲ. ಅದು ಸ್ವಲ್ಪ ದುಡ್ಡು ಇಟ್ಟಿದ್ದೆ, ಮಕ್ಕಳಿಗೇನಾದ್ರೂ ಅವಶ್ಯಕತೆ ಬರುತ್ತೆ ಅಂತ ಅಷ್ಟೆ. ಇವಾಗ ಇದ್ದಿದ್ದಕ್ಕಲ್ಲ ಅವ್ರಿಗಾಗಿದ್ದು, ಅಷ್ಟರಲ್ಲೇ ಮುಗಿದೋಯ್ತು. ಇನ್ನು ಜಾಸ್ತಿ ಇಲ್ಲ, ಇನ್ನೊಂದು ಸ್ವಲ್ಪನೇ ದುಡ್ಡಿದೆ. ಅದು ಖಾಲಿ ಮಾಡಿಕೊಂಡ್ರೆ ಏನಕ್ಕಾದ್ರೂ ಬೇಕಾಗುತ್ತಲ್ವಾ? ಇನ್ನೇನಕ್ಕೆ ಬೇಕಾಗುತ್ತೆ ನಿನಗೆ? ಇವೆಲ್ಲ ನನ್ನ ಹತ್ರ ನಾಟಕ ಬೇಡ. ಎಷ್ಟೇ ತೆಗಿ, ದುಡ್ಡಷ್ಟೇ ತೆಗಿ. ಇಲ್ಲ ರೀ, ನಿಜವಾಗ್ಲೂ ಸತ್ಯವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ. ಸುಳ್ಳು ಹೇಳ್ದೆ ಗೊತ್ತಲ್ಲ ನಿನ್ನೆ ರಾತ್ರಿ. ವಯಸ್ಸಿಗೆ ಬಂದಿರೋ ಮಗಳು ಮುಂದೆ ಯಾವ ರೀತಿ ಮಾತಾಡಬೇಕು ಅಂತ ಪರಿಜ್ಞಾನ ಎಲ್ದಿರೋ ತಂದೆನ ಲಕ್ಷ್ಮಿ ತುಂಬಾನೇ ದ್ವೇಷಿಸ್ತಿರ್ತಾಳೆ. ಅವಳಿಗೆ ಅಮ್ಮನ ಪರ ನಿಂತ್ಕೊಂಡು ಮಾತಾಡೋಕ್ಕೆ ಧೈರ್ಯ ಇರೋದಿಲ್ಲ. ತಾನು ಮಾತಾಡಿದ್ರೆ ಅಮ್ಮಂಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ತುಂಬಾನೇ ಹೆದರ್ಕೋತಾ ಇರ್ತಾಳೆ. ಅಯ್ಯೋ ರೀ, ಏನು ಮಾತಾಡ್ತಿದ್ದೀರಾ ನೀವು? ಸುಮ್ಮನಿರಿ. ಲಕ್ಷ್ಮಿ, ನೀನು ಹರ್ಷಿತನ ಮನೆ ಹತ್ರ ಹೋಗ್ಬಿಟ್ಟು ಒಂಚೂರು ಮೊಸರು ಹೆಪ್ಪಗೆ ಬೇಕಿತ್ತು, ಇದೆಯಾ ಅಂತ ಕೇಳ್ಕೊಂಬ ಹೋಗಮ್ಮ. ಅಮ್ಮ, ಆಮೇಲೆ ಹೋಗ್ಲಾ? ಬೇಡ ಮಗಳೇ, ಈಗಲೇ ಹೋಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಮ್ಮ, ಆಮೇಲೆ ಹೋಗ್ತೀನಿ. ಬಿಡೆ, ಅವಳಿದ್ರೇನು ಯಾರಿಗೇನು ಹೆದರ್ಕೋಬೇಕಾಗಿಲ್ಲ ನಾನು. ಅದು ಹಾಗಲ್ಲ ರೀ. ಹಾಗೂ ಇಲ್ಲ ಹೀಗೂ ಇಲ್ಲ. ದುಡ್ಡು ಬಿಚ್ಚಲ್ಲ ಅಲ್ವಾ ನೀನು? ಬಿಚ್ಚಬೇಡ ನೀನು. ನನಗೆ ಗೊತ್ತು ಹೆಂಗೆ ತಗೋಬೇಕದನ್ನು ಅಂತ. ಮಾಡ್ತೀನಿ. ಬತ್ತೀನಿ, ರೆಡಿ ಆಗಿರು. ಲಕ್ಷ್ಮಿ, ನಿಮ್ಮಪ್ಪ ಹೀಗೆಲ್ಲ ಮಾತಾಡಿದ್ರು ಅಂತ ಏನೂ ಬೇಜಾರು ಮಾಡ್ಕೋಬೇಡ ಮಗಳೇ. ಅವರು ಯಾವುದಾದ್ರೂ ಟೆನ್ಷನಲ್ಲಿ ಇರ್ತಾರೆ. ಅದಕ್ಕೆ ಕೆಲಸದ ಒತ್ತಡ ನೋಡು, ಮನೆ ಜವಾಬ್ದಾರಿ ಎಲ್ಲ ಅವರೆಲ್ವ ತಗೊಂಡಿರೋದು. ಅದಕ್ಕೆ ಕೆಲವೊಂದನ್ನು ಸಹಿಸ್ಕೋಬೇಕಾಗುತ್ತೆ. ಗೊತ್ತು ಬಿಡಮ್ಮ, ಎಷ್ಟೊಂದೆಲ್ಲ ಸಹಿಸ್ಕೋಬೇಕಾಗುತ್ತೆ ಅಂತ. ನನಗೇನು ಹೇಳಿಬಿಡಮ್ಮ, ಬಿಡು. ನಾನು ಹರ್ಷಿತನ ಮನೆಗೆ ಹೋಗಿ ನಮ್ಮ ಮೊಸರು ಹೆಪ್ಪಗೆ ಬೇಕು ಅಂದಲ್ಲ, ಇಸ್ಕೊಂಡು ಬರಲ್ಲ ಹೇಗೆ? ಅದು ಗೊತ್ತಾಯ್ತು ಬಿಡಮ್ಮ. ಅಪ್ಪ ಇದ್ರು ಅಂತ ನೀನು ಈ ರೀತಿ ಹೇಳಿದೆ ನನ್ನನ್ನು ಕಳ್ಸೋದಕ್ಕೆ. ನನಗೆ ಗೊತ್ತಮ್ಮ. ಅಂದರು ಅಮ್ಮ, ನೀನು ದೇವತೆ ಇದ್ದಂಗಮ್ಮ. ನಿನ್ನಂಥವ್ರಿಗೆ ಅಪ್ಪ ಸರಿ ಹೋಗಲ್ಲ. ಲಕ್ಷ್ಮಿ, ಏನು ಮಾತಾಡ್ತಿದ್ಯಮ್ಮ? ಹೌದಮ್ಮ, ಇರೋದನ್ನೇ ಹೇಳ್ತಿದ್ದೀನಿ. ಸರಿನಮ್ಮ, ನಾನು ಹರ್ಷಿತನ ಮನೆ ಹತ್ರ ಹೋಗಿ ಬರ್ತೀನಿ. ಹಾಗಂತ ಹೇಳ್ತಾ ಲಕ್ಷ್ಮಿ ಹರ್ಷಿತನ ಮನೆ ಕಡೆ ಹೊಡ್ತಾಳೆ. ಮಗಳಿಗೆ ಎಲ್ಲ ಸತ್ಯ ಅರ್ಥ ಆಗಿರ್ಬೋದು ಅಂತ ಜಯಂಗೆ ಅನುಮಾನ ಬಂದಿರುತ್ತೆ. ಅಯ್ಯೋ ದೇವ್ರೆ, ನನ್ನ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ, ಆದರೆ ಗೊತ್ತಾಗ್ಬಿಟ್ಟಿದೇನೋ ಅಂತ ಅನಿಸ್ತಾ ಇದೆಯಲ್ಲ. ಯಾವುದೇ ಕಾರಣಕ್ಕೂ ಇವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಇವ್ರ ತಂದೆ ಮೇಲೆ ಇವ್ರು ತಪ್ಪು ತಿಳ್ಕೊತಾರೆ. ಏನು ಮಾಡೋದು? ಇವರಿಗಂತೂ ಹೇಳಿದ್ರೆ ಒಂದು ಸ್ವಲ್ಪನೂ ಅರ್ಥ ಆಗೋದಿಲ್ಲ. ಅವ್ರ ಮರ್ಯಾದೆನ ಅವರೇ ಅವ್ರ ಮಕ್ಕಳ ಮುಂದೆ ತೆಕ್ಕೋತಾ ಇದ್ದಾರೆ. ಇದ್ರ ಪರಿಣಾಮ ಮುಂದೆ ಏನೆಲ್ಲ ಆಗ್ಬೋದು, ಒಂದು ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾ? ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಸ್ಟೋರಿ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದೀವಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋನ ಒಂದಕ್ಕೊಂದು ಲಿಂಕ್ ಇರುತ್ತೆ. ಹಳೆ ವಿಡಿಯೋಸ್ ಯಾರೆಲ್ಲ ನೋಡ್ಕೊಬಂದಿಲ್ಲ ದಯವಿಟ್ಟು ನೋಡ್ಕೊಬನ್ನಿ. ಇದು 4ನೇ ಎಪಿಸೋಡು. ಆಲ್ರೆಡಿ 3 ಎಪಿಸೋಡ್ ಹಾಕಿದ್ದೀನಿ. ಯಾರೆಲ್ಲ ನೋಡ್ಕೊಬಂದಿಲ್ಲ ದಯವಿಟ್ಟು ನೋಡ್ಕೊಬನ್ನಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ನಮ್ಮ ಸ್ಟೋರಿ. ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.